ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಜು ಮಹಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅಂದಾಗೆ ಇವತ್ತು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ, ರಂಗೋಲಿ ಹೆಣ್ಮಕ್ಳು ಲೈಫ್ ರಂಗೋಲಿ ಬಾಗಿಲು ತೊಳೆದು ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ರಂಗೋಲಿ ಹಾಕ್ಕೊಂಡು ಒಳಗಡೆಗೆ ಹೋದರೆ ಮಕ್ಳು ಇನ್ನೂ ಮಲ್ಕೊಂಡೇ ಇದ್ದರು. ಸರಿ ಬಿಡು, ರಜಾ ಅಲ್ವಾ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಕಿಚನ್ಗೆ ಹೋದೆ. ಕಿಚನಲ್ಲೆಲ್ಲ ಮೆಸ್ಸಿ ಎಲ್ಲ ಹಂಗಂಗೆ ಇತ್ತು. ಸರಿ ಅಂತ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಟೀಗೆ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಮಾವಿನಕಾಯಿ, ಸೌತೆಕಾಯಿ, ತೊಗರಿಬೇಳೆ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡೋದಕ್ಕೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮಾಡಿದೆ. ಆಮೇಲೆ ಸಮ್ಮರ್ ಆಗಿರೋದ್ರಿಂದ ಏನೋ ಒಂದು ಜ್ಯೂಸ್ ಮಾಡ್ಕೊಳ್ತಾನೆ ಇರ್ತೀವಿ. ಲೆಮನ್ ಜ್ಯೂಸು, ಮಜ್ಜಿಗೆ, ರಾಗಿ ಅಂಬಲಿ, ಆ ಥರ ಯಾವುದೋ ಒಂದು ಜ್ಯೂಸು ಇರಲೇಬೇಕು ಡೈಲಿ. ಹಾಗಾಗಿ ಇದು ಒಂದು ಕಾಯಿ ಇತ್ತು ಫ್ರಿಡ್ಜಲ್ಲಿ, ಸೊ ಇದನ್ನೇ ಜ್ಯೂಸ್ ಮಾಡಿಬಿಡೋಣ ಅಂದ್ಬಿಟ್ಟು ತೊಗೊಂಡೆಲ್ಲ ಕ್ಲೀನ್ ಮಾಡಿಕೊಂಡು ಅದು ಜ್ಯೂಸ್ ಮಾಡಿಕೊಂಡು ಮನೆಯೆಲ್ಲ ಸ್ವಲ್ಪ ಎಲ್ಲ ಒರೆಸ್ಕೊಂಡು ಟಿಫನ್ ತಿಂದ್ಬಿಟ್ಟು, ಇವತ್ತು ಡಾಕ್ಟ್ರು ಬರೋಕ್ಕೆ ಹೇಳಿದರು. 2 ಡೇಸ್, ಶನಿವಾರಕ್ಕೆ ನನ್ನ ಟ್ರೀಟ್ಮೆಂಟ್ ಮುಗೀತು. ಸೊ ಮಂಗಳವಾರ ಬನ್ನಿ ಅಂತ ಹೇಳಿದರು. ಸೊ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಟಿಫನ್ ತಿಂದ್ಕೊಂಡು ನಾನು ಹೋಗಿದ್ದೆ ನಮ್ಮ ಸರ್ಕಾರಿ ಆಯುರ್ವೇದ ಹಾಸ್ಪಿಟಲ್ಗೆ. ಸೊ ನಿಮಗೆ ಗೊತ್ತಲ್ವ, ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಕು ಮತ್ತು ಬ್ಯಾಕ್ ಪೇಯ್ನು ಅಂತ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಅಂತ. ಸೊ 3 ಡೇಸ್ ಬಿಟ್ಕೊಂಡು ಬರೋಕ್ಕೆ ಹೇಳಿದರು. ಇವತ್ತು ಹೋದೆ. ಹಾಸ್ಪಿಟ್ಲ್ ಹತ್ರ ಹೋಗಿದ ತಕ್ಷಣ ನನಗೆ ನಮ್ಮ ಸ್ಕೂಲ್ ಡೇಸ್ ಜ್ಞಾಪಕ ಬರುತ್ತೆ ಫ್ರೆಂಡ್ಸ್. ಯಾಕೆ ಅಂತೀರಾ? ನೋಡಿ, ಗಸಗಸೆ ಮರ ನೋಡಿದ ತಕ್ಷಣ ಸ್ಕೂಲ್ ಡೇಸ್ ಜ್ಞಾಪಕ ಬರುತ್ತೆ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅಲ್ಲಲ್ಲಿ ಮರಗಳಲ್ಲಿ ಗಸಗಸೆ ಕಿತ್ಕೊಂಡು ತಿಂದ್ಕೊಂಡು ಹೋಗ್ತಾ ಇದ್ದಿದ್ದೆಲ್ಲ ನೆನಪಾಗುತ್ತೆ. ಸೊ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ಫೈನಲಿ ಶಾಪ್ ಹತ್ರ ಬಂದೆ. ಶಾಪಿಗೆ ಬಂದು ಒಳಗಡೆ ನೋಡೋ ಅಷ್ಟರಲ್ಲೇ ಸುಸ್ತಾಗೋಯ್ತು ಫ್ರೆಂಡ್ಸ್. ಯಾಕಂದ್ರೆ ನೆನ್ನೆ ಎಲ್ಲ ಫುಲ್ಲು ಬ್ಯುಸಿ ಇದ್ದೆ. ಮನೆಗೆ ಹೋಗಿದ್ದೆ ರಾತ್ರಿ 9 ಗಂಟೆ ಆಯಿತು. ಸೊ ಏನೂ ಕ್ಲೀನ್ ಮಾಡಿರಲಿಲ್ಲ, ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಹೊರಟೋಗಿದ್ವಿ. ಬೆಳಗ್ಗೆ ಬಂದು ನೋಡೋ ಅಷ್ಟೊತ್ತಿಗೆ ನನಗೆ ತಲೆ ಸುತ್ತಿಗೆ ಬಂದಿತ್ತು. ಇನ್ನೇನು ಮಾಡೋದು, ಕ್ಲೀನ್ ಮಾಡ್ಕೋಬೇಕಲ್ವಾ ಅಂತೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೀಟಾಗೆಲ್ಲ ಎತ್ತಿ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಂಡ್ವಿ. ಅಂದಾಗೆ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೈನಲಿ ಹೇಗೆ ಕ್ಲೀನ್ ಮಾಡಿಕೊಂಡೆ. ಬಾಯ್ ಫ್ರೆಂಡ್ಸ್.